ನವೆಂಬರ್ 20ಗೆ ನಂದು ಇಂಟರ್ವ್ಯೂ ಬರುತ್ತೆ. 1:2 ಲಿಸ್ಟಲ್ಲಿ ಇಂಟರ್ವ್ಯೂ ಸೆಲೆಕ್ಷನ್ ಆಗ್ತೀನಿ. ಸೆಲೆಕ್ಷನ್ ಆಗಿ ನೆಕ್ಸ್ಟ್ ಡಿಸೆಂಬರ್ 6ಗೆ ಇಂಟರ್ವ್ಯೂ ಫೈನಲ್ ರಿಸಲ್ಟ್ ಬರುತ್ತೆ. ಫೇಲ್ ಆಗಿರುತ್ತೆ. ಸೊ ಅಕಸ್ಮಾತ್ ಎಲ್ಲರೂ PSI ಕಲ್ಪನೆಗಿಲ್ಲ, 100% UPSC ಕ್ರ್ಯಾಕ್ ಮಾಡ್ಕೊಂಡೇ ಬರ್ತೀವಿ. ಯಾವಾಗಲೂ ಒಂದ್ ತಿಳ್ಕೊಬಿಡ್ರಿ, ನಾವು ಎಲ್ಲೇ ಬಿದ್ರು ನಾವು ಬೆಟರ್ ಆಗಿರ್ಬೇಕು ಅಂತ ನೀವು ಒಂದ್ಸರಿ ಡಿಸೈಡ್ ಆದ್ರಿ ಅಂದ್ರೆ ನೀವು ಎಲ್ಲೇ ಹೋಗಿ, ಯಾವುದೇ ಫೀಲ್ಡಿಗೆ ಹೋಗಿ, ಯಾವುದೇ ಕೆಲಸ ಮಾಡಿ, 100% ನೀವು ಅಲ್ಲಿ ಬೆಸ್ಟ್ ಆಗೇ ಇರ್ತೀರಿ. ಸೊ ಅಲ್ಟಿಮೇಟ್ಲಿ ನಿನ್ ಲಾಸ್ಟಿಗೆ ಎಲ್ಲಾನು ಆದ ನಂತರ ಹಂಗೇನಾದ್ರು ಓದಾಕ್ ಸ್ಟಾರ್ಟ್ ಮಾಡಿದ್ರೆ ನೀವು ಡೆಫಿನೆಟ್ಲಿ ಲಿಸ್ಟ್ ಅಲ್ಲಿ ಇರೋದಕ್ಕೆ ಡೌಟೇ ಇಲ್ಲ. ನಾವು ಅದನ್ನ ಈಗ ಫಾರ್ ಎಕ್ಸಾಂಪಲ್ ಒಂದು ಬಂಡೆ ಇತ್ತು ಅಂದ್ರೆ ನೀವು ದಿನ ಸ್ವಲ್ಪ ಕಡಿದ್ರಿ ಅಂದ್ರೆ ಆ ಬಂಡೆ ಒಂದಿನ ಕರಗುತ್ತಲ್ಲ, ಅವ ಬಂಡೆ ಒಂದಿನ ಕರಗುತ್ತೆ. ಸೊ ನಮ್ಮ ಟೈಮಲ್ಲಿ ನಾನು ಏನು ಪ್ರೈಮರಿಯಲ್ಲಿದ್ದೆ ಅಥವಾ ಹೈಸ್ಕೂಲಲ್ಲಿದ್ದೆ, ಆ ಜರ್ನಿಯನ್ನ ಹೇಳ್ಬೇಕಾದ್ರೆ ಈಗ ಯಾವುದೋ ಒಂದು ಸ್ಕೂಲ್ ಅಥವಾ ಯಾವುದೇ ಒಂದು ಕಾಲೇಜಸ್ ಅಲ್ಲಿ ಒಂದಿಷ್ಟು ಟಾಪ್ ಹುಡುಗರು ಅಂತ ಇರ್ತಾರೆ. ಯಾವುದೇ ಕ್ಲಾಸಸ್ ಅಲ್ಲಿ ಟಾಪ್ ಹುಡುಗರು ಅಂತ ಇರ್ತಾರೆ. ಆ ಕ್ಯಾಟಗರಿಯಲ್ಲಿ ಸೇರಿದವರಲ್ಲ ನಾವು, ಟಾಪ್ ಲಿಸ್ಟ್ ಅಲ್ಲಿ ಇದ್ದವರಲ್ಲ. ಹೆಂಗೋ ಸ್ಕೂಲ್ಗೆ ಹಚ್ಚಿದಾರೆ, ಸ್ಕೂಲ್ ಕಲಿಬೇಕು, ಹೋಗ್ಬೇಕು. ಇವನ್ ಆ ಟೈಮಲ್ಲಿ ಪೇರೆಂಟ್ಸ್ಗೂ ಏನೋ ಹೋಗ್ತಿದಾರೆ, ಸ್ಕೂಲ್ಗೆ ಹೋದ್ರೆ ಸಾಕು ಅವ್ರಿಗೆ, ಕರೆಕ್ಟ್ ಅಲ್ಲ? ಅವಾಗ ನಮ್ಮ ಎಲ್ಲರೂ ಹೋಗಿ ಮಕ್ಕಳು ಸ್ಕೂಲ್ಗೆ ಹೋದ್ರೆ ಸಾಕು, ಅವ್ರು ಏನ್ ಕಲಿತಾರೋ ಬಿಡ್ತಾರೋ ಆಮೇಲೆ ಅದು ಸ್ಕೂಲ್ಗೆ ಹೋದ್ರೆ ಸಾಕೋಣ ಅಂತ ಏನಂತ ಮೆಂಟಾಲಿಟಿ ಇರುತ್ತೆ. ಹಂಗಿದ್ದಾಗ ನಾವು ಅವ್ರು ಕಳಿಸ್ತಾರ ಒತ್ತಾಯಪೂರ್ವಕವಾಗಿ ಹೋಗ್ತಿದ್ವಿ ಬರ್ತಿದ್ವಿ ಇದಾಗುತ್ತೆ. ಎಲ್ಲರ ಲೈಫಲ್ಲಿ ಒಂದೇ ಒಂದು ಟರ್ನಿಂಗ್ ಪಾಯಿಂಟ್ ಬರುತ್ತೆ. ನಾನೇನ್ ಮಾಡ್ತಿದ್ದೆ, ನನ್ನ ಫ್ರೆಂಡ್ ಇರ್ತಿದ್ದಲ್ಲ, ಇವಾಗ ಎಕ್ಸಾಮ್ ಬಂತು ಅಂದ್ರೆ ಅವನದೇನೋ ಕ್ವಶನ್ ಹೇಳೋದು, ಅವನಿಷ್ಟು ಆನ್ಸರ್ ಮಾಡೋದು, ಅವನೊಂದು ಜಾಸ್ತಿ ಆನ್ಸರ್ ಅಂದ್ರೆ ಜಾಸ್ತಿ ಹೆಲ್ಪ್ ಮಾಡ್ತಿದ್ದೆ ಏನಾದ್ರು ಒಂದು ಎಕ್ಸಾಮ್ ಪಾಸ್ ಆಗ್ಬೇಕಾರೆ. ಯಾವಾಗ ಪ್ರೈಮರಿ ಟೈಮಲ್ಲಿ ಅದಾದ ನಂತರ ಒಂದು ಪಾಯಿಂಟ್ ಬರುತ್ತೆ, NMMS ಎಕ್ಸಾಮ್ ಅಂತೇಳಿ ಒಂದು ಸ್ಕಾಲರ್ಶಿಪ್ಗೋಸ್ಕರ ಒಂದು ಎಕ್ಸಾಮ್ ಬರಿತೀವಿ. ಮೇ ಬಿ 7th or 8th ಬರಿತೀವಿ. ಆ ಟೈಮಲ್ಲಿ ನಾನು ಹೋಗಿ ಎಕ್ಸಾಮ್ ಬರಿತೀವಿ, ಅವರು ಬರೀತಾರೆ, ಎಲ್ಲರೂ ಬರೀತಾರೆ. ಟಾಪ್ ಏನಂತ ಕನ್ಸಿಡರ್ ಮಾಡ್ತಿದೀವಿ ನಮ್ಮಲ್ಲಿ, ಅದ್ರ ಸೆಲೆಕ್ಷನ್ ಆದವ್ರ ಜೊತೆಗೆ ನಾನು ಸೆಲೆಕ್ಷನ್ ಆಗಿಬಿಡ್ತೀನಿ. ನನಗೆ ಅವಾಗ ನಮ್ ಕೆಪಾಸಿಟಿ ನಮ್ಗೆ ಗೊತ್ತಿರಲ್ಲ. ನಾನು ಹೋಗಿ ಎಕ್ಸಾಮ್ ಬರ್ದಿದ್ದಷ್ಟೇ, ಆಯ್ತು ಏನೋ ಐತಿ ಟಿಕ್ ಮಾಡೋನು, ಏನ್ ಗೊತ್ತಿದೆ ಅದನ್ನ ಮಾಡ್ಕೊಂಡ್ ಬಂದ್ಬಿಟ್ಟೆ. ಅಲ್ಲಿ ಏನಾಗುತ್ತೆ, ನನಗೆ ಅವ್ರು ಯಾರು ನನಗೆ ಹೆಲ್ಪ್ ಮಾಡ್ತಿದ್ರು ಅವ್ರು ಸೆಲೆಕ್ಷನ್ ಆಗಿರಲ್ಲ. ಆಮೇಲೆ ನಾನು ಸೆಲೆಕ್ಷನ್ ಆಗಿರ್ತೀನಿ. ಅವಾಗ ನೆಕ್ಸ್ಟ್ ಇನ್ನೊಂದು ಯಾವಾಗ ಎಕ್ಸಾಮ್ ಅವ್ರಿಗೆ ಹೆಲ್ಪ್ ಕೇಳಿ ಏನೋ ಎಕ್ಸಾಮ್ ಬರಿತೀವಿ ಅಂದ್ರೆ ಆಗಲ್ಲ. ಅವಾಗ ಏನಾಗುತ್ತೆ, ಸೊ ನಾನು ಇನ್ನು ಓದ್ಬೇಕು, ನನ್ನ ಪಾಡಿಗೆ ನಾನು ಓದ್ಬೇಕು ಅನ್ನುವಂತ ಪಾಯಿಂಟ್ ಸ್ಟಾರ್ಟ್ ಆಗುತ್ತೆ. ಸೊ ನನ್ನ ಲೈಫಲ್ಲಿ ನಾನು ಯಾವಾಗೂ ಹಿಂತಿರುಗಿ ನೋಡಿದ್ರೆ ದಟ್ ಈಸ್ ಮೈ ಟರ್ನಿಂಗ್ ಪಾಯಿಂಟ್. ಯಾಕಂದ್ರೆ ಅಸಹ್ಯ ಆಗುತ್ತೆ ನಾವು ನೋಡಿ ಬರೋದ್ರೆ, ಯಾಕಂದ್ರೆ ಪಾಸ್ ಆಗಿಲ್ಲ ಅನ್ನೋದು ಒಂದು, ಆಮೇಲೆ ಈಗ ಪಾಸ್ ಆಗಿದ್ದೀನಲ್ಲ, ಸೊ ಅವ್ರಿಗಿಂತ ಪಾಸ್ ಆಗಿದ್ದೀನಿ, ನಾನು ಬೆಟರ್ ಇದ್ದೀನಿ, ನಾನು ಇನ್ನೂ ಚೆನ್ನಾಗಿ ಓದ್ಬೇಕು ಅನ್ನೋದು. ಸೊ ಒಂದು ಹೆಲ್ದಿ ಕಾಂಪಿಟೇಷನ್ ಸ್ಟಾರ್ಟ್ ಆಗಿಬಿಡ್ತು ನಮಗೆ ಅವ್ರ ನಂಬರ್ಗೆ. ಯಾವಾಗ ನಮ್ಮ ಮಧ್ಯೆ ಯಾವಾಗ ಒಂದು ಹೆಲ್ದಿ ಕಾಂಪಿಟೇಷನ್ ಇರುತ್ತೆ, ಎಲ್ಲೇ ಇರಲಿ, ಯಾವುದೇ ಫೀಲ್ಡ್ ಅಲ್ಲಿ ನಮ್ ಜೊತೆ ಇರೋರು ಯಾವಾಗ್ಲೂ ನಮ್ಗಿಂತಲೂ ಟಾಪ್ ಇದ್ದವ್ರು ಇರ್ಬೇಕು. ನನ್ನ ಜೊತೆ ಇದ್ದವ್ರು ಹಂಗೆ ಇದ್ರು, ಅವ್ರೆಲ್ಲಾನು ಟಾಪ್ ಅಲ್ಲಿ ಇದ್ದವ್ರು ಇದ್ರು, ಚೆನ್ನಾಗಿ ಓದೋರು ಇದ್ರು, ನನಗಿಂತಲೂ ಜಾಸ್ತಿ ಕಷ್ಟಪಟ್ಟು ಓದೋರು ಇದ್ರು. ಹಂಗಾಗಿ ಅವ್ರ ಜೊತೆ ಕಾಂಪಿಟೇಷನ್ ನಾನ್ ಮಾಡ್ಬೇಕಾದ್ರೆ ನಾನು ಅವ್ರಿಗಿಂತ ಜಾಸ್ತಿ ಕಷ್ಟಪಡ್ಬೇಕಲ್ಲ. ಸೊ ಆಟೋಮೆಟಿಕ್ ಆಗಿ ಏನಾಗುತ್ತೆ, ದ ಕ್ವಾಲಿಟಿ ಆಫ್ ಅವರ್ ಲೈಫ್ ಇಂಪ್ರೂವ್ ಆಗ್ತಾ ಹೋಗುತ್ತೆ. ಅದೇ ಕಾಂಪಿಟೇಷನ್ ಏನಂದ್ರೆ ಅವ್ರಿಗೆ ಕೆಟ್ಟದಾಗ್ಲಿ ಅನ್ನೋ ಲೆವೆಲ್ಗೆ ಅವ್ರಿಗೆ ಏನೋ ಮಾಡಿ ನಾವು ಗೆಲ್ಲೋದಲ್ಲ, ಅವರು ಬೆಳಿಬೇಕು, ಅವರು ಹೇಳ್ಬೇಕು, ಅವ್ರ ಜೊತೆ ಕಾಂಪಿಟೇಷನ್ ಮಾಡಿ ಅವ್ರಿಗಿಂತ ಜಾಸ್ತಿ ನಾವು ಬೆಳಿಬೇಕು. ಅಂದಾಗ ಏನಾಗುತ್ತೆ, ನಮ್ಮ ಕ್ವಾಲಿಟಿ ಆಫ್ ಲೈಫ್ ಇಂಪ್ರೂವ್ ಆಗುತ್ತೆ. ಸೊ ಹಂಗ ನನ್ನ PUC ಅದೇನ್ ನಂದು ಪ್ರೈಮರಿ ಅಥವಾ ಹೈಸ್ಕೂಲ್ ಜರ್ನಿ ಏನಿತ್ತು, ಆ ಹೆಲ್ದಿ ಕಾಂಪಿಟೇಷನ್ ಮಧ್ಯೆ ಬೆಳೆದೋಗಿತ್ತು. ಅವ್ರು ಒಂದು ಸಬ್ಜೆಕ್ಟ್ ಅಲ್ಲಿ ಜಾಸ್ತಿ ಸ್ಕೋರ್ ತೆಗೆದ್ರೆ ಇನ್ನೊಂದು ಸಬ್ಜೆಕ್ಟ್ ಅಲ್ಲಿ ನಾನು ತೆಗಿತಿದ್ದೆ. ಈ ಎಕ್ಸಾಮ್ ಅಲ್ಲಿ ಅವ್ರು ತೆಗೆದ್ರೆ ನೆಕ್ಸ್ಟ್ ಇನ್ನೊಂದು ಎಕ್ಸಾಮ್ ಅಲ್ಲಿ ನಾನು ತೆಗಿತಿದ್ದೆ. ಹಿಂಗೆ ಈ ಜರ್ನಿ ಸ್ಟಾರ್ಟ್ ಆಗ್ತಾ ಹೆಚ್ಚು ಕಡಿಮೆ ಆಗ್ತಾ ಹೋಯ್ತು. ಅವಾಗ ಏನಾಯ್ತು, ನಮ್ದು ಪ್ರತಿ ಸಲನು ನಮ್ದು ಓದುದು ವೇ ಚೇಂಜ್ ಆಗ್ತಿತ್ತು. ಸೊ ನಮ್ದು ಏನ್ ಪರ್ಸೆಂಟೇಜ್ ಪ್ರತಿ ವರ್ಷ ಬರ್ತಿತ್ತಲ್ಲ, ಅದಕ್ಕಿಂತಲೂ ಬೆಟರ್ ಬರ್ತಾ ಹೋಗುತ್ತೆ. ಅದಾದ ನಂತರ ಯೂಶುವಲಿ ನಾವು ಹಳ್ಳಿಗಳಲ್ಲಿ ಒಂದಿಷ್ಟು ಫೇಸ್ ಮಾಡುವಂತ ಪ್ರಾಬ್ಲಮ್ಸ್ ನಾನ್ ಮಾಡಿರೋದು ಏನಂದ್ರೆ, ನಮ್ಮ ಸ್ಕೂಲಲ್ಲಿ ಮ್ಯಾಥ್ಸ್ ಟೀಚರೇ ಇರಲಿಲ್ಲ. ಅವಾಗ ನಮ್ಮ ಗ್ರೂಪ್ ಅಲ್ಲಿ ಒಂದ್ ಸ್ವಲ್ಪ ಮ್ಯಾಥ್ಸ್ ಬೆಟರ್ ಗೊತ್ತಿರೋರು ಏನ್ ಮಾಡ್ತಿದ್ವಿ, ಅವ್ರು ಏನ್ ಮಾಡ್ತಾರೆ, ನಮ್ಮ ಟೀಚರ್ಸ್ ಸಂಡೇಗೊಮ್ಮೆ ಯಾರೋ ಒಬ್ರು ಗೆಸ್ಟ್ ಟೀಚರ್ ಅಂತ ಕರೆದು ಅವ್ರ ಕಡೆಯಿಂದ ಮ್ಯಾಥ್ಸ್ ಹೇಳಿಸ್ತಿದ್ರು. ಅವ್ರು ಒಂದೇ ದಿನದಲ್ಲಿ ಎಲ್ಲಾನು ಹೇಳಿ ಹೋಗ್ತಿದ್ರು. ಅವರು ಅವತ್ತೊಂದಿನ ಬೇರೆ ಸ್ಕೂಲ್ ಟೀಚರ್ಸ್ ಬಂದು ಒಂದಿನ ಹೇಳಿ ಹೋಗ್ತಿದ್ರು. ನಾವು ಎಷ್ಟು ಗ್ರಾಸ್ ಮಾಡ್ಕೋತಿದ್ವಲ್ಲ ಅದನ್ನ ಒಂದು ವೀಕ್ ವರೆಗೂ ನಾನು ನನ್ನ ಫ್ರೆಂಡ್ ಕೂಡಿ ಮ್ಯಾಥ್ಸ್ ಟೀಚ್ ಮಾಡ್ತಿದ್ವಿ. ಅವಾಗ
ಅಂತ ಪರಿಸ್ಥಿತಿ. ಅಂದ್ರೆ ನಮ್ಗೆ ಅಷ್ಟು ಏನಂತಾರು ಅವೈಲಬಿಲಿಟಿ ಇರಲಿಲ್ಲ, ಸೋರ್ಸ್ ಅವೈಲಬಿಲಿಟಿ ಇರಲಿಲ್ಲ, ಟೀಚರ್ಸ್ ಅವೈಲಬಿಲಿಟಿ. ಬಟ್ ಇವಾಗ ಯಾರ್ದು ಹಂಗೆ ಸಿಚುವೇಶನ್ ಇಲ್ಲ. ಇವಾಗ ಕಾಂಪಿಟೇಷನ್ ಅಲ್ಲಿ ಇನ್ಸ್ಟಿಟ್ಯೂಟ್ ಇದಾವೆ, ಇವ್ರು ಚಲೋ ಹೇಳಿದ್ರೆ ಅವ್ರಿಗಿಂತ ಚಲೋ ಹೇಳೋರು ಇನ್ನೊಂದಿಷ್ಟು ಜನ ಇದ್ದಾರೆ, ಹೌದಿಲ್ಲ? ಸೊ ಅವಾಗಿನ ಪರಿಸ್ಥಿತಿ ಹಂಗಿತ್ತು. ಅದಾದ್ಮೇಲೆ ಈ ಕನ್ನಡ ಮಾಧ್ಯಮದಿಂದ ಬಂದಾಗ ಇಂಗ್ಲಿಷ್ ಭಾಳ ಅಂದ್ರೆ ಭಾಳ ಕಷ್ಟ ಆಗಿರುತ್ತೆ. ಇವಾಗ ಇಲ್ಲಿ ಅವ್ರು ನಿಮ್ಗೆ ಹೇಳಿರ್ಬೋದು, ಸ್ಕಿಲ್ ಮೋಟಿವ್ ಕ್ಲಾಸ್ ಅಲ್ಲಿ ಇಂಗ್ಲಿಷ್ ಅನ್ನ ಅವರು ಹೇಳೋ ರೀತಿ, ನಾನು ಮಾತಾಡಿದ ಅವ್ರ ಜೊತೆ ಇಂಟ್ರಾಕ್ಷನ್ ಮಾಡಿರ್ತೀನಿ, ಅವ್ರು ಮಾತಾಡೋ ರೀತಿ ಅದೆಲ್ಲಾನು ನೋಡಿದಾಗ ಅವ್ರು ಇಲ್ಲಿ ಕಲಿಸುವಂತ ರೀತಿ, ಅವಾಗ ನಮ್ಗೆ ಅವಾಗ ಆ ತರ ಅಪರ್ಚುನಿಟಿ ಸಿಕ್ಕಲ್ಲ, ನಿಮ್ಗೆ ಆ ಅಪರ್ಚುನಿಟಿ ಸಿಕ್ಕಿದೆ. ನಾ ಏನಾಗುತ್ತೆ ಏನ್ ಹೈಸ್ಕೂಲ್ ಮುಗಿಸಿ PUC ಏನ್ ಹೋಗ್ತೀವಿ, ಹೈಸ್ಕೂಲಲ್ಲಿ 10th ಅಲ್ಲಿ 90 ಸ್ಕೋರ್ ಆದ ತಕ್ಷಣ ನಮ್ಮ ಅಪ್ಪ ನಮ್ಮ ಏನು ಕೇಳಲ್ಲ, ಹೋಗಿ ಸೈನ್ಸಿಗೆ ಹಚ್ಬಿಟ್ಟು. ಇಂಗ್ಲಿಷ್ ಬರಲ್ಲ, ಇಂಗ್ಲಿಷ್ ಏನು ಕಷ್ಟಪಟ್ಟು ಹೆಂಗೋ ಬಯಾಟ್ ಹಾಕಿ ಏನೋ ಮಾಡಿ ಬರೆದು ಸ್ಕೋರ್ ತೆಗೆದು ಪಾಸ್ ಆಗಿದ್ವಿ. ಬಟ್ ಇಂಗ್ಲಿಷ್ ಬರ್ಬೇಕಂದ್ರೆ, ಇಂಗ್ಲಿಷ್ ಮಾತಾಡಕ್ ಬರ್ಬೇಕಂದ್ರೆ ಆ ವೆಕ್ಯಾಬ್ಲರೀಸ್ ಬೇಕು, ಗ್ರಾಮರ್ ಚೆನ್ನಾಗಿರ್ಬೇಕು, ಮಾತಾಡೋ ಸ್ಕಿಲ್ ಚೆನ್ನಾಗಿರ್ಬೇಕು ಅಂದಾಗ ಇಂಗ್ಲಿಷ್ ಅಂದ್ರೆ ಇಂಗ್ಲಿಷ್ ಕಲ್ತಿದೀವಿ ಅಂದಾಗ. ಆದ್ರೆ ನಾವು ಸೈನ್ಸಿಗೆ ಹೋದ ತಕ್ಷಣ ಕಂಪ್ಲೀಟ್ ಎಲ್ಲ ಸಬ್ಜೆಕ್ಟ್ ಇಂಗ್ಲಿಷ್ ಅಲ್ಲ ಕಷ್ಟ ಆಗೇ ಆಗತ್ತೆ ಆಬ್ವಿಯಸ್ಲಿ. ಬಟ್ ಏನ್ ಮಾಡ್ತೀರಿ, ಇಲ್ಲಿ ಊರಾಗ ಮರ್ಯಾದೆ ಹೋಗುತ್ತೆ ಫೇಲ್ ಆದ್ರೆ, ಯಾಕಂದ್ರೆ ಇಲ್ಲಿ ಚಲೋ ಸ್ಕೋರ್ ಮಾಡಿ ಬಂದಿರ್ತೀವಿ. ಅವಾಗ ಏನಾಗುತ್ತೆ, ಮತ್ತೆ ಮತ್ತೊಂದು ಹೊಸ ಚಾಲೆಂಜ್ ಸ್ಟಾರ್ಟ್ ಆಯ್ತು ನಮ್ಗೆ. ಇಂಗ್ಲಿಷ್ ಕಲಿಬೇಕು, ಇಂಗ್ಲಿಷ್ ಅನ್ನ ಅರ್ಥ ಮಾಡ್ಕೊಂಡು ನಾವು ಮತ್ತೆ ಒಳ್ಳೆ ಸ್ಕೋರ್ ಮಾಡ್ಬೇಕು ಅನ್ನೋದು. ಮತ್ತೆ ಸೇಮ್ ನಾವು ಏನ್ ಕಾಂಪಿಟೇಷನ್ ಇದ್ದೀವಲ್ಲ ಹೈಸ್ಕೂಲ್, ಅದೇ ಸೇಮ್ ಹುಡುಗರೆಲ್ಲ ಸೇಮ್ ಎಲ್ಲರೂ ಸೈನ್ಸ್ ಒಂದೇ ಕಾಲೇಜ್ ತುಂಗಳ ಜಮಖಂಡಿಯಲ್ಲಿ ಮಾಡಿದ್ವಿ. ಅಲ್ಲಿ ಮಾಡಿದಾದ ನಂತರ ಏನಾಗುತ್ತೆ, ಸೊ ಮತ್ತೆ ನಮ್ನ ಮಧ್ಯೆ ಸ್ಟಾರ್ಟ್ ಆಗುತ್ತೆ. ಅವರು ಚೆನ್ನಾಗಿ ಓದಕ್ ಸ್ಟಾರ್ಟ್ ಮಾಡ್ತಾರೆ, ನಾವು ಓದಕ್ ಸ್ಟಾರ್ಟ್ ಮಾಡ್ತೀವಿ. ಇಂಗ್ಲಿಷ್ ಸ್ವಲ್ಪ ಸ್ಟಾರ್ಟಿಂಗ್ ಅಲ್ಲಿ ಕಷ್ಟ ಆದ್ರೂ ದಿನ ಓದಿದ್ರೆ ಆಟೋಮೆಟಿಕ್ ಆಗಿ ಅದು ಈಸಿ ಆಗಿಬಿಡುತ್ತೆ, ಆಟೋಮೆಟಿಕ್ ಗೊತ್ತಾಗ್ಬಿಡುತ್ತೆ. ಇವಾಗ ಇಲ್ಲಿ ಎಷ್ಟೋ ಜನಕ್ಕೆ ಇಂಗ್ಲಿಷ್ ಕಷ್ಟ ಆಗ್ಬೋದು, ಮ್ಯಾಥ್ಸ್ ಕಷ್ಟ ಆಗ್ಬೋದು, ಅಥವಾ ಯಾವುದೋ ಒಂದು ಸಬ್ಜೆಕ್ಟ್ ಕಷ್ಟ ಆಗ್ಬೋದು. ಆದ್ರೆ ನಾವು ಅದನ್ನ ಅದರದ್ದು ಪ್ರಾಕ್ಟೀಸ್ ಮಾಡ್ತಾ ಹೋದ್ರೆ, ರೂಢಿ ಅದನ್ನ ಎಷ್ಟು ನಾವು ಅದನ್ನ ಇವನ್ ಫಾರ್ ಎಕ್ಸಾಂಪಲ್ ಒಂದು ಬಂಡೆ ಇತ್ತು ಅಂದ್ರೆ, ನೀವು ದಿನ ಸ್ವಲ್ಪ ಕಡಿದ್ರಿ ಅಂದ್ರೆ ಆ ಬಂಡೆ ಒಂದಿನ ಕರಗುತ್ತಲ್ಲ, ಅವ ಬಂಡೆ ಒಂದಿನ ಕರಗುತ್ತೆ. ಹಂಗ ಯಾವುದೇ ಡಿಫಿಕಲ್ಟೀಸ್ ಇರ್ಲಿ, ಏನೇ ಒಂದಿರ್ಲಿ, ಆ ಡಿಫಿಕಲ್ಟೀಸ್ ಅನ್ನ ನಾವು ದಿನ ಹೊಡಿತಾ ಇದ್ರೆ, ದಿನ ಅದನ್ನ ದಾಟಿಸ್ಬೇಕು ಅನ್ನುವಂತ ಛಲ ನಮ್ಮಲ್ಲಿ ಇತ್ತು ಅಂದ್ರೆ ಡೆಫಿನೆಟ್ಲಿ ಅದು ಒಂದಲ್ಲ ಒಂದಿನ ಸರಿ ಇರ್ತದೆ. ಹಂಗೆ ಯಾವುದೇ ಸಬ್ಜೆಕ್ಟ್ ಆಗ್ಲಿ ಅಥವಾ ಯಾವುದೇ ಪ್ರಾಬ್ಲಮ್ ಆಗ್ಲಿ, ಯಾವುದನ್ನು ಫೇಸ್ ಮಾಡಕ್ಕಾಗಲ್ಲ, ಅದನ್ನ ಪಾಸ್ ಆಗಿ ಹೋಗಕ್ಕಾಗಲ್ಲ ಅನ್ನುವಂಥದ್ದು ಯಾವುದೂ ಇಲ್ಲ, ಮನುಷ್ಯನಿಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ. ಸೊ ಹಂಗಾಗಿ ಇಂಗ್ಲಿಷ್ ಏನ್ ನಮ್ಗೆ ಅಲ್ಲಿ ಕಷ್ಟ ಆಗಿತ್ತು, ಅದನ್ನ ನಾವು ಹಠಕ್ ಬಿದ್ದು ಅವಾಗ ಎಕ್ಸ್ಟ್ರಾ ಸ್ಟಡಿ ಮಾಡಿ ಓದಿ ಆ ಇಂಗ್ಲಿಷ್ ನ ಅರ್ಥ ಮಾಡ್ಕೊಂಡು ಅಲ್ಲಿ ಇರುವಂತ ಇಂಗ್ಲಿಷ್ ಸ್ಟೂಡೆಂಟ್ಸ್ ಗಳಿಗಿಂತಲೂ ಒಳ್ಳೆ ಸ್ಕೋರ್ ತೆಗೆದಿದ್ವಿ ನಾವು. ಯಾವಾಗ PUC ಫಸ್ಟ್ ಇಯರ್ ಮತ್ತು PUC ಸೆಕೆಂಡ್ ಇಯರ್ ಅಲ್ಲಿ ಅವ್ರೇನ್ ಇಂಗ್ಲಿಷ್ ಮೀಡಿಯಂ ಸ್ಟೂಡೆಂಟ್ಸ್ ಇದ್ರಲ್ಲ, ಅವ್ರಿಗಿಂತಲೂ ಒಳ್ಳೆ ಸ್ಕೋರ್ ನಮ್ ಲಾಸ್ಟ್ ಎಂಡ್ ಅಲ್ಲಿ ಒಳ್ಳೆ ಸ್ಕೋರ್ ಇಂದ ಎಂಡ್ ಆಗಿತ್ತು. ಸೊ PUC ಅಲ್ಲಿ ಇದಾಗುತ್ತೆ. PUC ಅಲ್ಲಿ ಒಂದು ಇನ್ಸಿಡೆಂಟ್ ಹೇಳ್ಬೇಕಂದ್ರೆ ನಿಮ್ಗೆ, ಇವಾಗ ನಮ್ಗೆ ನಮ್ಮ ತಂದೆ ಅಥವಾ ನಮ್ಮ ತಾಯಿ ಅಥವಾ ನಮ್ಮ ಫ್ಯಾಮಿಲಿ ಜೊತೆ ಬಹಳ ಎಮೋಷನಲ್ ಕನೆಕ್ಷನ್. ಅವರೆಲ್ಲ ಅಷ್ಟೆಲ್ಲ ಕಷ್ಟಪಟ್ಟು ನಮ್ಗೆ ಕೊಡ್ತಿದ್ದಾರೆ ಅಂದ್ರೆ ಅದನ್ನ ಹಾಳು ಮಾಡ್ಬಾರ್ದು. ಒಂದ್ ಮಂತಿಗೆ 1200 ರೂಪಾಯಿ ಮೆಸ್ ಫೀಸ್ ಇರ್ತಿತ್ತು, 1200 ಮೆಸ್ ಫೀಸ್ ಇರ್ತಿತ್ತು. ಆಮೇಲೆ ಕಾಲೇಜ್ ಫೀಸ್ ಒಂದು 15,000 ಇತ್ತು. ಆ 1200 ರೂಪಾಯಿಯನ್ನ ಖರ್ಚು ಮಾಡೋದು ಕಡಿಮೆ ಮಾಡ್ಬೇಕಲ್ಲ ಹೆಂಗಾರು ಮಾಡಿ ಅಂತೇಳಿ ಆ ಮೆಸ್ ಬಿಡ್ತೀವಿ. ಮೆಸ್ ಬಿಟ್ಟು ಹೊರಗಡೆ ಖಾನಾವಳಿ ಇರ್ತಾವಲ್ಲ, ಅಲ್ಲಿ ಊಟ ಮಾಡೋದು. ಅದನ್ನ ಏನ್ ಮಾಡೋದು ಅಂದ್ರೆ, ಬೆಳಗ್ಗೆನೆ ಹೋಗಿ ಟಿಫನ್ 7 ರೂಪಾಯಿಗೆ ಒಂದು ಅವಲಕ್ಕಿ ಸಿಗ್ತಿತ್ತಲ್ಲ, 7 ರುಪೀಸ್ಗೆ ಒಂದು ಅವಲಕ್ಕಿ. ಈಗಿಲ್ಲ ಅನ್ಸುತ್ತೆ ಮೇ ಬಿ. ಜಮಖಂಡಿಯಲ್ಲಿ ರೋಡ್ ಬಾಜುವಲ್ಲಿ ಅವಲಕ್ಕಿ ಮಾಡ್ತಿದ್ರು. ಅದನ್ನ ಏನ್ ಮಾಡೋದು, 10 ಗಂಟೆಗೆ ತಿಂದ್ಬಿಡೋದು ಅವಲಕ್ಕಿ. ಅವನೇ ಹೋಗಿ 1 ಪ್ಲೇಟ್ 2 ಪ್ಲೇಟ್ ತಿಂದ್ಬಿಡೋದು. 1 ಪ್ಲೇಟ್ ಉಪ್ಪಿಟ್ಟು ತಿನ್ನೋದು, 1 ಪ್ಲೇಟ್ ಅವಲಕ್ಕಿ ತಿನ್ನೋದು. 14 ರೂಪಾಯಿ ಆಗ್ಬಿಡುತ್ತೆ. ಸೊ 2 ತಿಂದ ತಕ್ಷಣ ಮಧ್ಯಾಹ್ನ ಒಂದ್ ಸ್ವಲ್ಪ ಹಸು ಕಡಿಮೆ ಆಗ್ತದೆ, ಒಮ್ಮೆ ರಾತ್ರಿ ಊಟ ಮಾಡ್ಬಿಡ್ತು. ಅಂದ್ರೆ ಮಧ್ಯಾಹ್ನ ಊಟ ಹರಿಸ್ಬಿಡುದು. ಒಂದು ಟಿಕೆಟ್ ಸೇವ್ ಆಗುತ್ತಲ್ಲ, ಅಂದ್ರೆ ಟಿಕೆಟ್ ಇರ್ತೈತೆ 15 ರೂಪಾಯಿ ಒಂದು ಟಿಕೆಟ್ ಇರ್ತೈತೆ ಒಂದು ಊಟಕ್ಕೆ. 15 ರೂಪಾಯಿ ಒಂದು ಟಿಕೆಟ್. ಅದ್ ನಮ್ಮ ಅಪ್ಪ ನಮ್ಮ ಅಮ್ಮಗೆ ಹೇಳಿದ್ರೆ ಬೈತಾರೆ ಅವ್ರು. ಊಟಕ್ಕೆ ಅವ್ರು ಎದಕ್ಕಾರ ಅವ್ರು ಎಷ್ಟು ಅದಕ್ಕೆ ಅಷ್ಟು ಪ್ರೊವೈಡ್ ಮಾಡಿದ್ದಾರೆ. ನಮಗೇನ ನಮ್ಮ ಅಪ್ಪಾಜಿಗೆ ನಮ್ಮ ಅಮ್ಮಗ ತೊಂದರೆ ಆಗ್ಬಾರ್ದು, ಸಮಸ್ಯೆ ಆಗ್ಬಾರ್ದು. ಅದಕ್ಕಾಗಿ ಇಲ್ಲೊಂದು 15 ರೂಪಾಯಿ ಸೇವ್ ಆಯ್ತು ಅಂದ್ರೆ ಪರ್ ಡೇ. ಸೊ ಒಂದು ತಿಂಗಳಿಗೆ ಮತ್ತೆ ನಮಗೆ ಎಷ್ಟೋ ಅಮೌಂಟ್ ಸೇವ್ ಆಗುತ್ತೆ. ಆ ಥಾಟ್ ಇಂದ ನಾವು ಒಂದೊಂದು ಹೊತ್ತು ಊಟ ಬಿಡ್ತಿದ್ವಿ, ಇಲ್ಲ ಒಂದೊಂದು ಮಾಡ್ತಿದ್ವಿ, ಮ್ಯಾನೇಜ್ ಮಾಡಕ್ ಟ್ರೈ ಮಾಡ್ತಿದ್ವಿ. ಆ ರೀತಿ ಅಂದ್ರೆ ನೀವು ಯಾರು ಮಾಡಕ್ ಹೋಗ್ಬೇಡ್ರಿ, ಯಾಕಂದ್ರೆ ಹೆಲ್ತ್ ಇಸ್ ವೆರಿ ಇಂಪಾರ್ಟೆಂಟ್. ನಾ ಹೇಳ್ತಾ ಇದ್ದೀನಿ, ನಾವು ಅವಾಗ ನಮ್ಮ ಮೈಂಡ್ ಸೆಟ್ ಇದ್ದಿದ್ದು ನಮ್ಮ ತಂದೆ ತಾಯಿಗೆ ಸಹಾಯ ಆಗ್ಲಿ ಅನ್ನೋ ಕಾರಣಕ್ಕೆ ಹಂಗೆ ಮಾಡ್ತಿದ್ವಿ. ಸೊ ಅದಾದ್ಮೇಲೆ ಅದೇ ರೂಟೀನ್ ಅಲ್ಲಿ ಹೆಲ್ತ್ನು ಕಾಯ್ಕೋತಿದ್ವಿ, ಇತ್ತಾಗ ಅದನ್ನು ಮ್ಯಾನೇಜ್ ಮಾಡ್ತಿದ್ವಿ. ಮಾಡಿ PUC ಅಲ್ಲಿನೂ ಒಳ್ಳೆ ಸ್ಕೋರ್ ತಗೋತೀನಿ. ಆಮೇಲೆ CET ಕೂಡ. ಇವನ್ ನಮ್ಗೆ CET ಅಂದ್ರೂ ಸರಿಯಾಗಿ ನಾಲೆಜ್ ಇರಲಿಲ್ಲ. CET ಇಂದ ಮುಂದೆ ಯಾವ ಕಾಲೇಜಸ್ ಸಿಗ್ತವೆ ಅಥವಾ ಯಾವ ಕಾಲೇಜಸ್ ಇದಾವೆ ಅನ್ನೋ ಐಡಿಯಾನು ಇರಲಿಲ್ಲ. ಬಟ್ CET ಬರಿತಿದ್ವಿ. ಹೋಗಿ ಬರ್ದಿವಿ, ಆಟೋಮೆಟಿಕ್ ಆಗಿ ಒಳ್ಳೆ ಸ್ಕೋರ್ ಬಂತು, ಒಳ್ಳೆ ರ್ಯಾಂಕ್ ಬಂತು. ಬೆಂಗಳೂರಲ್ಲಿ MS ರಾಮಯ್ಯ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಇಂಜಿನಿಯರಿಂಗ್ ಕಾಲೇಜಲ್ಲಿ ಸೀಟ್ ಸಿಕ್ತು ನನಗೆ.
ಸೊ ಅಲ್ಲಿ ಒಂದು ಸೀಟಿಗೆ ವಿತ್ ಡೊನೇಷನ್ ಏನಾದ್ರು ಕೊಡ್ಬೇಕಂದ್ರೆ ಅವಾಗಿನ ಟೈಮ್ ಅಲ್ಲಿ ಒಂದು ಮೆಕ್ಯಾನಿಕಲ್ ಇಂಜಿನಿಯರ್ ಸೀಟ್ ಸಿಗ್ಬೇಕಾದ್ರೆ 15 ರಿಂದ 20 ಲಕ್ಷ ಇತ್ತು. ನಮಗ್ ಸೀಟ್ ಸಿಕ್ಕಿದ್ದು ಬರೇ 35,000ದಲ್ಲಿ. ಅದು ಗೌರ್ಮೆಂಟ್ ಫೀಸ್ ಏನಿದೆ ಅದಷ್ಟೇ ಕಟ್ತಿದ್ವಿ. ಸೊ ಅಂತ ಟಾಪ್ ಕಾಲೇಜಲ್ಲಿ ನಮಗೆ ಸೀಟ್ ಸಿಕ್ತು. ಸಿಕ್ಕ ನಂತರ ಅಲ್ಲಿಂದ ಹೊಸ ಜರ್ನಿ ಸ್ಟಾರ್ಟ್ ಆಯ್ತು. ನಂತರ ಇಷ್ಟು ದಿನ ಏನ್ PUC ವರೆಗೂ ಒಂದು ಜರ್ನಿ ಏನಿತ್ತು, PUC ಆದ್ಮೇಲೆ ಹೊಸ ಜರ್ನಿ ಸ್ಟಾರ್ಟ್ ಆಯ್ತು. ಇಂಜಿನಿಯರಿಂಗ್ ಅಲ್ಲಿ ಸ್ಪೆಷಲಿ ಬೆಂಗಳೂರು ಅಂತ ಸಿಟಿ ಹೋದ ನಂತರ ಏನಾಗುತ್ತೆ, ಅಲ್ಲಿ ಇಡೀ ಕರ್ನಾಟಕದ ಎಲ್ಲಾ ಡಿಸ್ಟಿಕ್ ಇಂದನೂ ಜನ ಬಂದಿದ್ರು. ಹಾಗೆ ಇಂಡಿಯಾದಿಂದ ಎಲ್ಲಾ ರಾಜ್ಯದಿಂದನೂ ಜನ ಬಂದಿದ್ರು. ಫಸ್ಟ್ ಹೋದ ತಕ್ಷಣನೇ ಈ ಜನರ ಜೊತೆ ಹೆಂಗ್ ಜೀವನ ಮಾಡೋದಪ್ಪ, ನೀವು ಹಳ್ಳಿಯಿಂದ ಒಮ್ಮೆ ಸಡನ್ ಆಗಿ ಎಲ್ಲೇ ಒಂದ್ ಕಡೆ ಹೋದ್ರೆ, ಇಲ್ಲೇ ಬಂದ್ರು ಧಾರವಾಡ ಬಂದ್ರು ನಿಮ್ಗೆ ಭಯ ಆಗುತ್ತೆ ಸ್ಟಾರ್ಟಿಂಗ್ ಅಲ್ಲಿ. ಅಥವಾ ಈ ಕಾಂಪಿಟೇಷನ್ ನೋಡಿ ಭಯ ಆಗುತ್ತೆ. ಇಲ್ಲಿರುವಂತ ಕಾಂಪಿಟೇಷನ್, ಫಾರ್ ಎಕ್ಸಾಂಪಲ್ ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ ಪ್ರಿಪೇರ್ ಆಗ್ತಿದ್ದಾರೆ, ಕಾಂಪಿಟೇಷನ್ ನೋಡಿ ಭಯ ಆಗುತ್ತೆ. ಹಂಗ್ ನಮ್ಗೆ ಏನಾಗಿತ್ತು, ಅಲ್ಲಿ ಹೋದ ತಕ್ಷಣ ಅಲ್ಲಿರುವಂತ ಜನರನ್ನ ಹೆಂಗ್ ಫೇಸ್ ಮಾಡೋದು, ಹೆಂಗ್ ಅವ್ರ ಜೊತೆ ಹೆಂಗ್ ಸರ್ವೈವ್ ಆಗೋದು ಅನ್ನೋಂತ ಪ್ರಶ್ನೆ ನಮ್ಗೆ ಕಾಡಿತ್ತು. ಮತ್ತೆ ಹೊಸ ಚಾಲೆಂಜ್ ಸ್ಟಾರ್ಟ್ ಆಯ್ತಲ್ಲ, ಅಲ್ಲೆಲ್ಲಾನು ಹೊಂದ್ಕೋಬೇಕು, ಅವ್ರಕ್ಕಿಂತಲೂ ಚಲೋ ಆಗ್ಬೇಕು. ಯಾವಾಗಲೂ ಒಂದ್ ತಿಳ್ಕೊಬಿಡ್ರಿ, ನಾವು ಎಲ್ಲೇ ಬಿದ್ರು ನಾವು ಬೆಟರ್ ಆಗಿರ್ಬೇಕು ಅಂತ ನೀವು ಒಂದ್ಸರಿ ಡಿಸೈಡ್ ಆದ್ರಿ ಅಂದ್ರೆ, ನೀವು ಎಲ್ಲೇ ಹೋಗಿ, ಯಾವುದೇ ಫೀಲ್ಡಿಗೆ ಹೋಗಿ, ಯಾವುದೇ ಕೆಲಸ ಮಾಡಿ, 100% ನೀವು ಅಲ್ಲಿ ಬೆಸ್ಟ್ ಆಗೇ ಇರ್ತೀರಿ. ಸೊ ಯಾವಾಗ ನಾನು ಅಲ್ಲಿ ಇಂಜಿನಿಯರಿಂಗ್ ಅಲ್ಲಿ ಹೋಗ್ತೀವಿ, ಎಲ್ಲಾ ಹುಡುಗರು ಮಸ್ತ್ ಇಂಗ್ಲಿಷ್ ಮಾತಾಡೋರು, ಹಾಗೆ ಅವ್ರದ್ದು ವೇ ಆಫ್ ಟಾಕಿಂಗ್ ಆಗಿರ್ಲಿ, ಅಥವಾ ಅವ್ರದ್ದು ಡ್ರೆಸ್ ಸೆನ್ಸ್ ಆಗಿರ್ಲಿ, ಅಥವಾ ಅವ್ರ ಕಾನ್ಫಿಡೆನ್ಸ್ ಆಗಿರ್ಲಿ, ಅವ್ರ ಸ್ಕಿಲ್ಸ್ ಆಗಿರ್ಲಿ, ನಮ್ಗೆ ಅವ್ರಿಗೆ ಬಹಳ ಡಿಫ್ರೆನ್ಸ್ ಇತ್ತು, ಸಿಕ್ಕಾಪಟ್ಟೆ ಡಿಫ್ರೆನ್ಸ್ ಇತ್ತು. ಸೊ ಅದು ಏನಾಗುತ್ತೆ, ಅವಾಗ ಒಂದ್ ಸ್ವಲ್ಪ ಇಂಪೀರಿಯಾರಿಟಿ ಕಾಂಪ್ಲೆಕ್ಸ್ ಸ್ಟಾರ್ಟ್ ಆಗಿಬಿಡುತ್ತೆ. ಅವ್ರೊಂಥರ ಸುಪೀರಿಯರ್ ಅನ್ಸುತ್ತೆ, ನಾವ್ ಒಂದ್ ಸ್ವಲ್ಪ ಲೋ ಅನ್ಸುತ್ತೆ. ಅವಾಗ ಮತ್ತೆ ಇವ್ರಿಗಿಂತಲೂ ಚಲೋ ಆಗ್ಬೇಕು ಅನ್ನೋ ಮತ್ತೆ ಹಠ, ಸೇಮ್ ಅದೇ ಹಠ. ಆ ಹಠ ಇತ್ತು ಅಂದ್ರೆ, ನಾವು ಇವ್ರಿಗಿಂತಲೂ ಬೆಟರ್ ಆಗ್ಬೇಕು, ಇವ್ರಿಗಿಂತಲೂ ಚಲೋ ಆಗ್ಬೇಕು ಅನ್ನೋ ಒಂದು ಹಠ ಇತ್ತು ಅಂದ್ರೆ, ನೀವು ಅದನ್ನ ಇಂಪ್ರೂವ್ ಮಾಡ್ಕೋದು ಸ್ಟಾರ್ಟ್ ಮಾಡ್ತೀರಿ. ಸೊ ಇವರಲ್ಲಿ ಏನಿದೆ ಅಂತ ಒಳ್ಳೆ ಕ್ವಾಲಿಟೀಸ್ ಏನಿದಾವೆ, ನಾನು ಏನ್ ಇಷ್ಟ ಆಗ್ತಿದೆ ಇವರಲ್ಲಿ, ಇವ್ರು ನನ್ಗಿಂತಲೂ ಬೆಸ್ಟ್ ಇದಾರೆ ಅಂತ ನಾ ಅನ್ಕೋತಿದ್ದೀನಲ್ಲ, ಅದರಲ್ಲಿ ಅವರಲ್ಲಿ ಏನಿದೆ ಆ ಕ್ವಾಲಿಟೀಸ್ ಅನ್ನ ಅಬ್ಸರ್ವ್ ಮಾಡೋದು. ಯಾರಲ್ಲಿ ಆ ಅಬ್ಸರ್ವ್ ಮಾಡಿರುವಂತ ಕ್ವಾಲಿಟೀಸ್ ಅನ್ನ ನಾನು ಅವ್ರಿಗಿಂತಲೂ ಬೆಟರ್ ಆಗಿ ನನ್ನೊಳಗೆ ಇಂಪ್ಲಿಮೆಂಟ್ ಮಾಡ್ಕೋಬೇಕು. ಮಾಡಕ್ ಸ್ಟಾರ್ಟ್ ಮಾಡಿದಾಗ ಫಸ್ಟ್ ಇಯರ್ ಎಲ್ಲಾನು ನೋಡ್ತೀವಿ, ಸ್ವಲ್ಪ ಕಷ್ಟ ಆಗುತ್ತೆ, ಅಡ್ಜಸ್ಟ್ ಆಗ ಕಷ್ಟ ಆಗುತ್ತೆ, ಎಲ್ಲಾನು ಆಗುತ್ತೆ. ಆಮೇಲೆ ಸೆಕೆಂಡ್ ಇಯರ್ ಇಂದ ಸೊ ಅಲ್ಲಿರುವಂತ ಕೆಲವೊಂದು ಕ್ಲಬ್ಗಳು ಇರ್ತಿದ್ವು ನಮ್ಮಲ್ಲಿ. ಒಂದು ಕಲ್ಚರಲ್ ಕ್ಲಬ್, ಹಂಗೆ ಒಂದು ಇವೆಂಟ್ ಮ್ಯಾನೇಜ್ಮೆಂಟ್ ಕ್ಲಬ್, ಹಂಗೆ ಬೇರೆ ಬೇರೆ ಎನ್ವಿರಾನ್ಮೆಂಟ್ ಕ್ಲಬ್ ಅಂತೇಳಿ ನಮ್ಮಲ್ಲಿ ಇಂಜಿನಿಯರಿಂಗ್ ಕಾಲೇಜಲ್ಲಿ ಒಂದು 10 ರಿಂದ 15 ಕ್ಲಬ್ಗಳಿತ್ತು. ಆ 15 ಕ್ಲಬ್ ಅಲ್ಲಿ 1-2 ಕ್ಲಬ್ಗಳು ಸೇರ್ತೀವಿ ನಾವು. ಸೇರಿದ ತಕ್ಷಣ ಅಲ್ಲಿ ನಮ್ಮ ಕೆಲಸ ದಿ ಬೆಸ್ಟ್ ಆಗಕ್ ಸ್ಟಾರ್ಟ್ ಆಗುತ್ತೆ. 2 ವರ್ಷ, 3ನೇ ವರ್ಷ, ಸೆಕೆಂಡ್ ಇಯರ್, ಥರ್ಡ್ ಇಯರ್ ನಾವು ಶಾರ್ಟ್ ಮೂವಿ ಮಾಡಕ್ ಸ್ಟಾರ್ಟ್ ಮಾಡ್ತೀನಿ. ಹೋಗಿ ಎಲ್ಲರ ಸ್ಪೀಚ್ ಮಾಡೋದಿರ್ತಾರೆ, ಹೋಗಿ ಆ ಹುಡುಗರಿಗೆ ಎಲ್ಲರ ಅವೇರ್ನೆಸ್ ಪ್ರೋಗ್ರಾಮ್ ಮಾಡೋದಿತ್ತು ಕೂಡ, ಅಲ್ಲಿ ಹೋಗಿ ಅವೇರ್ನೆಸ್ ಪ್ರೋಗ್ರಾಮ್ ಮಾಡಕ್ ಸ್ಟಾರ್ಟ್ ಮಾಡ್ತೀವಿ. ಸೊ ಅಲ್ಲಿ ಏನೂ ಗೊತ್ತಿಲ್ಲ ಅಂತ ಅನ್ಕೊಂಡವ್ರಿಗೆ ಏನೋ ಒಂದ್ ಮಾಡ್ಬೇಕು ಅಂತ ಬಂದಾಗ, ಸೊ ಅಲ್ಲಿ ಹೋಗಿ ಅದನ್ನ ಸ್ಟಾರ್ಟ್ ಮಾಡ್ತೀವಿ. ಅಲ್ಲಿ ಆದ ನಂತರ ನಾವು ಅಲ್ಲಿ ಇರೋರ್ಗಿಂತಲೂ ಮತ್ತೆ ಬೆಸ್ಟ್ ಆಗಕ್ಕೆ ಸ್ಟಾರ್ಟ್ ಆಗಿದ್ದೀವಿ. ಯಾಕಂದ್ರೆ ನಮ್ದು ಇನ್ವಾಲ್ವ್ಮೆಂಟ್ ಇನ್ ಪರ್ಟಿಕ್ಯುಲರ್ ವರ್ಕ್ಸ್ ಅಲ್ಲಿ, ಅಲ್ಲಿರುವಂತ ವರ್ಕ್ ಏನಿದಾವೆ, ಆ ಇನ್ವಾಲ್ವ್ಮೆಂಟ್ ಆದಾಗ ನಾವು ಡೆಫಿನೆಟ್ಲಿ ಬೆಸ್ಟ್ ಆಗ್ತೀವಿ. ನಾವು ಇದೆಲ್ಲ ಓವರ್ ಆಲ್ ಜರ್ನಿಯಿಂದ ನಾನು ಅರ್ಥ ಆಗಿರೋದು ಏನಂದ್ರೆ, ನೀವು ಎಲ್ಲೇ ಯಾವುದೇ ಒಂದು ಕೆಲಸ ಮಾಡಿ, ಫಾರ್ ಎಕ್ಸಾಂಪಲ್ ಇವಾಗ ಸ್ಟಡಿ ಮಾಡಕ್ ಬಂದಿರಿ, ಕಾಂಪಿಟೇಟಿವ್ ಎಕ್ಸಾಮ್ ಬಂದಿರ ಅನ್ಕೊಳ್ಳಿ. ಕಾಂಪಿಟೇಟಿವ್ ಎಕ್ಸಾಮ್ ಬಂದಿರಿ ಅಂದ್ರೆ, ನೀವು ಇವಾಗ ಕಾಂಪಿಟೇಟಿವ್ ಎಕ್ಸಾಮ್ ಜರ್ನಿಯನ್ನ ಎಂಜಾಯ್ ಮಾಡಕ್ ಸ್ಟಾರ್ಟ್ ಮಾಡಿದ್ರಿ ಅಂದ್ರೆ, ನೀವು ನಾನು ಯಾವ್ದೋ ಒಂದು ಕಾಂಪಿಟೇಷನ್ ಅನ್ನ ಕ್ರ್ಯಾಕ್ ಮಾಡ್ತೀನಿ ಅನ್ನೋಕ್ಕಿಂತಲೂ, ಇವತ್ತಿನ ದಿನ ನಾನು ಇದನ್ನ ಮ್ಯಾಕ್ಸಿಮಮ್ ಕವರ್ ಮಾಡ್ಬೇಕು, ಮ್ಯಾಕ್ಸಿಮಮ್ ಓದ್ಬೇಕು, ಅಲ್ಲ ಇವತ್ತಿನ ಟಾರ್ಗೆಟ್ ಇಟ್ಕೊಂಡು ಇಷ್ಟೆಲ್ಲ ಸಿಲೆಬಸ್ ಕವರ್ ಮಾಡ್ಬೇಕು, ಅಥವಾ ಇವತ್ತು ನಾನು ಇಷ್ಟೆಲ್ಲ ಹೊಸದು ಕಲಿತೆ ಅನ್ನುವಂತ ಮನಸ್ಥಿತಿ ಏನಾದ್ರು ನಿಮಗೆ ಬಂತು ಅಂದ್ರೆ, ಅವಾಗ ಏನಾಗುತ್ತೆ, ನಿಮ್ಗೆ ನೆಕ್ಸ್ಟ್ ಡೇ ಬಂದಾಗ ಮತ್ತೆ ಇನ್ನೂ ನಿನ್ನೆ ಇಷ್ಟು ಓದಿದೆ, ನಾನು ಇವತ್ತು ಇಷ್ಟು ಓದ್ಬೇಕು. ನೆಕ್ಸ್ಟ್ ಡೇ ಅನ್ಸುತ್ತೆ ಇದಕ್ಕಿಂತಲೂ ಹೊಸದು ಕಲಿತೆ ಅನ್ನೋದು. ಏನಾದ್ರು ಒಂದು ಹೊಸದು ನಿಮ್ಮಲ್ಲೇ ಎವ್ರಿ ಡೇ ಒಂದೊಂದು ಹೊಸ ಏಮ್ ಅನ್ನ ನೀವು ಇಟ್ಕೊಂಡ್ರಿ ಅಂದ್ರೆ, ಅವಾಗ ಏನಾಗುತ್ತೆ, ನಿಮ್ದು ಜರ್ನಿನೂ ಖುಷಿಯಿಂದ ಕಳಿತೀರಲ್ಲ. ಇವತ್ತಿನ ದಿನ ನಿಮ್ ಮೈಂಡ್ ಅಲ್ಲಿ ಅಕಸ್ಮಾತ್ ಅಯ್ಯೋ ಆ ಕಾಂಪಿಟೇಷನ್ ಕ್ರ್ಯಾಕ್ ಮಾಡ್ಬೇಕು, ಅವನಕ್ಕಿಂತ ಜಾಸ್ತಿ ಮಾರ್ಕ್ಸ್ ತೆಗಿಬೇಕು, ಇವೆಲ್ಲಾನು ಅನ್ನೆಸೆಸರಿ ಥಾಟ್ಸ್. ಅವಶ್ಯಕತೆ ಇಲ್ಲ ಅವು. ಅವಶ್ಯಕತೆ ಇದೆ ನಮ್ಗೆ ಅವಶ್ಯಕತೆ ಇರೋದೇನು, ಸ್ಟಡಿ ಮಾಡ್ಬೇಕು. ಇವತ್ತಿನ ಸಬ್ಜೆಕ್ಟ್ ಅನ್ನ, ಇವತ್ತಿನ ಸಿಲೆಬಸ್ ಅನ್ನ ಕಂಪ್ಲೀಟ್ ಆಗಿ ಮುಗಿಸ್ಕೋಬೇಕು. ಅದು ನಿನ್ನೆ ಕವರ್ ಮಾಡಿದಕ್ಕಿಂತಲೂ ಜಾಸ್ತಿ ಕವರ್ ಮಾಡ್ಬೇಕು. ನಿನ್ನೆ ಇದ್ದ ನಾಲೆಜ್ಗಿಂತಲೂ ಇವತ್ತು ಜಾಸ್ತಿ ನಾಲೆಜ್ ಬಿಲ್ಡ್ ಆಗಿರ್ಬೇಕು ನನ್ಕೊಳ್ಳೋದು. ಹಂಗ ಆಯ್ತು ಅಂದ್ರೆ ಮಾತ್ರ ನಂದು ಇಂಪ್ರೂವ್ಮೆಂಟ್ ಕಾಣುತ್ತೆ. ಅದು ಇದು ಬಿಟ್ಟು ನೀವು ಅವ ಅಷ್ಟು ಚಲೋ ಓದ್ತಾನೋ, ಅವ ಅಷ್ಟು ತಾಸು ಓದ್ತಾನೋ, ಅವೆಲ್ಲ ಬುಕ್ಸ್ ಓದ್ದ, ನಮ್ಗೆ ಎದಕ್ ಬೇಕು? ಅವಶ್ಯಕತೆ ಇದ್ದಾವೆಲ್ಲನು ಅವು ಆ ಥಾಟ್ಸ್ ಇಂದ ಏನಾಗುತ್ತೆ, ನಿಮ್ಗ ಅವ್ರ ಬಗ್ಗೆ ವಿಚಾರ ಮಾಡಕ್ ಸ್ಟಾರ್ಟ್ ಮಾಡ್ತೀರಿ. ಅವ್ರೆಲ್ಲಾನು ಹಂಗ್ ಓದ್ತಿದಾರೆ, ಅವ್ರು ಪಾಸ್ ಆಗ್ತಾರೆ, ನನಗೆ ಆಗಕ್ಕಾಗಲ್ಲ ಏನೋ ಹೆದರಿಕೆ ಸ್ಟಾರ್ಟ್ ಆಗುತ್ತೆ. ಏನು ಬೇಕಾಗಿಲ್ಲ, ನಾನು ಇವತ್ತು ಇಷ್ಟು ಟಾರ್ಗೆಟ್ ಇಟ್ಕೊಂಡಿದ್ದೀನಿ, 4 ದಿನದೊಳಗೆ ಈ ಸಬ್ಜೆಕ್ಟ್ ಮುಗಿಸ್ಬೇಕು, ಈ ಚಾಪ್ಟರ್ ಮುಗಿಸ್ಬೇಕು. ಅದ್ರ 3 ದಿನದಲ್ಲೇ ಮುಗಿಸಿದ್ರೆ ನಿಂದೊಂದು ಟಾರ್ಗೆಟ್ ನಿನ್ಕಿಂತಲೂ ನಿಂದ್ರೊಳಗೆ ನೀನ್ ಬೆಸ್ಟ್ ಮಾಡಿದೀಯಾ, ನಿನ್ ಖುಷಿ ಸ್ಟಾರ್ಟ್ ಆಗುತ್ತೆ. ಸೊ ಅಲ್ಟಿಮೇಟ್ಲಿ ನಿನ್ ಲಾಸ್ಟಿಗೆ ಎಲ್ಲಾನು ಆದ ನಂತರ
ಹಂಗೇನಾದ್ರು ಓದಾಕ್ ಸ್ಟಾರ್ಟ್ ಮಾಡಿದ್ರೆ ನೀವು ಡೆಫಿನೆಟ್ಲಿ ಲಿಸ್ಟ್ ಅಲ್ಲಿ ಇರೋದು ಡೌಟೇ ಇಲ್ಲ. ಆಯ್ತು ಇದನ್ನೆಲ್ಲ ಮಾಡಿದ್ಮೇಲೆ ಈ ಲಿಸ್ಟ್ ಅಲ್ಲಿ ಇರ್ಲಿಲ್ಲ ಅಂದ್ರೆ ನೀವು ಕಳೆದಿರುವಂತ ಜರ್ನಿ ಸಕ್ಸಸ್ ಎಷ್ಟು ಖುಷಿಯಿಂದ ಕಳೆದಿರ್ತೀರಿ ಗೊತ್ತಾ? ಎವ್ರಿ ಡೇ ಕಳೆಯುವಂತ ಮೂಮೆಂಟ್ ಏನಿದಾವು ಬಹಳ ಖುಷಿಯಿಂದ ಕಳೆದಿರ್ತೀರಿ. ಯಾಕಂದ್ರೆ ನೀವು ಎವ್ರಿ ಡೇ ನಿಮ್ದೇ ಒಂದು ಟಾರ್ಗೆಟ್ ಇಟ್ಕೊಂಡಿರ್ತೀರಿ, ಆ ಟಾರ್ಗೆಟ್ ರೀಚ್ ಮಾಡ್ತೀರಿ, ಆಟೋಮೆಟಿಕ್ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಬಂದಿರುತ್ತೆ. ಬಟ್ ಇಲ್ಲಿ ಇರುವಂತ ಹುಡುಗರ ಮನಸ್ಥಿತಿ ಏನ, ಬೇರೆದವ್ರನ್ನ ಕಂಪೇರ್ ಮಾಡೋದು ಅಷ್ಟೇ. ಬೇರೆದವ್ರನ್ನ ಕಂಪೇರ್ ಮಾಡೋದು ಅಥವಾ ಯಾವುದೋ ಒಂದು ಕಾಂಪಿಟೇಷನ್, ಇಲ್ಲದ ಕಾಂಪಿಟೇಷನ್ ತಲೆಯೊಳಗೆ ಹಾಕೊಂಡು ಇಮ್ಯಾಜಿನೇಷನ್ ಮಾಡ್ಕೊಂಡು ಅಯ್ಯೋ ಹಿಂಗಿದೆ ಹಂಗಿದೆ ಅದಾಗುತ್ತೆ ಇದಾಗುತ್ತೆ ಅನ್ನೋಂತ ಅನ್ನೆಸೆಸರಿ ಥಾಟ್ಸ್ ಇಂದ ಇರೋ ಎಫಿಷಿಯನ್ಸಿ ಏನ್ ಸ್ಟಡಿ ಕೆಪಾಬಿಲಿಟಿ ಇದೆ ಅಥವಾ ಎಫಿಷಿಯನ್ಸಿ ಇದೆ ಅದನ್ನ ಕಡಿಮೆ ಮಾಡ್ಕೊಡ್ತೀವಿ. ಸೊ ಯಾವುದೇ ಕಾರಣಕ್ಕೂ ಇವತ್ತಿನ ದಿನ ಇವತ್ತಿನ ಮೂಮೆಂಟ್ ಅನ್ನ ನಾನು ಬೆಸ್ಟ್ ಕೊಡಬೇಕು ಒಂದು ಥಾಟ್ ನಿಮ್ ತಲೆಯಲ್ಲಿ ಇತ್ತು ಅಂದ್ರೆ ನೀವು ಬೆಸ್ಟ್ ಆಗಿ ಹೊರಗೆ ಬರ್ತೀರಿ ಯಾವಾಗ್ಲೂ. ಆಯ್ತು ನಂದು ಡಿಗ್ರಿ ಮುಗಿತೈತಿ, ಡಿಗ್ರಿ ಮುಗಿದಾದ ನಂತರ ಡಿಗ್ರಿಯಲ್ಲಿ ನಮ್ದು MS ರಾಮಾಯಣದಲ್ಲಿ ಸಾಕಷ್ಟು ಕ್ಯಾಂಪಸ್ ಬರ್ತಾವ. ಕ್ಯಾಂಪಸ್ ಅಂದ್ರೆ ಗೊತ್ತಿರುತ್ತ. ಸೊ ಬಹಳಷ್ಟು ಕಂಪನಿಗಳು ಬರ್ತಾವ ನಮ್ಮನ್ನ ರಿಕ್ರೂಟ್ಮೆಂಟ್ ಮಾಡ್ಕೊಳಕ್ಕೆ. ಆ ಕಂಪನಿಗಳು ಬಂದಾಗ ನಾನು ಯಾವುದನ್ನು ಅಟೆಂಡ್ ಆಗಲ್ಲ. ಯಾಕೆ ಅಟೆಂಡ್ ಆಗಲ್ಲಪ್ಪ ಅಂದ್ರೆ ಅಲ್ಲಿ ನನಗೆ ನಂದು ಒಂದು ಏನು ವಿಚಾರ ಇತ್ತು, ನನ್ನ ಲೈಫ್ ಅನ್ನ ನಾನು ಹೆಂಗ್ ಕಳಿಬೇಕಂತ ಇಮ್ಯಾಜಿನ್ ಮಾಡ್ಕೊಂಡಿದ್ದೀನಿ ಹಂಗ ಕಳಿಬೇಕಂತ. ಅಥವಾ ಯಾವ್ದೋ ಒಂದು ಕಂಪ್ನಿ ಸಿಕ್ತು ಹೋಗಿ 25,000 30,000 ಯಾವ್ದೋ ಸ್ಯಾಲರಿ ಕೊಡ್ತಾರೆ ಹೋಗಿ ಕೆಲಸ ಮಾಡ್ತೀನಿ, ಆತರ ಇರ್ಲಿಲ್ಲ ನಂದು. ಒಂದು ಫಸ್ಟ್ ಅಲ್ಲಿ ಇಂಜಿನಿಯರಿಂಗ್ ಇದ್ದಾಗ ಒಂದು ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಯಾವ್ದೋ ಒಂದು ಜಾಬ್ ಸಿಕ್ಕರೆ ಸಾಕೋಣ ಅಂತ ಮೈಂಡ್ ಸೆಟ್ ಇತ್ತು. ಥರ್ಡ್ ಇಯರ್ ಫೋರ್ತ್ ಇಯರ್ ಬಂದಾಗ ನಾನು ಯಾವ್ದೋ ಒಂದು ಬಿಸ್ನೆಸ್ ಮಾಡ್ಬೇಕು, ಇಲ್ಲಿಗ ಊರಲ್ಲಿ ಹೋಗಿ ಡೈರಿ ಫಾರ್ಮ್ ಹಾಕ್ಬೇಕು, ನಮ್ಮ ಊರಿಗೆ ಹೋಗಿ ಡೈರಿ ಫಾರ್ಮ್ ಹಾಕ್ಬೇಕು, ಇಲ್ಲ ಒಂದು ಬಿಸ್ನೆಸ್ ಸೆಟಪ್ ಮಾಡ್ಕೋಬೇಕು. ಅವೆರಡು ಥಾಟ್ ಇಂದ ನಾನು ಯಾವ್ದು ಕ್ಯಾಂಪಸ್ ಅಟೆಂಡ್ ಆಗ್ಲಿಲ್ಲ. ಸೊ ನಮ್ದು ಏನಾಗುತ್ತೆ, ಡಿಗ್ರಿ ಮುಗಿತೈತಿ, ಡಿಗ್ರಿ ಮುಗಿದಾದ ನಂತರ ನೆಕ್ಸ್ಟ್ ಮೂಮೆಂಟ್ಗೆ ನಮ್ದು ಆ ಇಯರ್ ನಾನು ಏನೋ ಒಂದು ಪ್ಲಾನ್ ಮಾಡಿ ಮಾಡ್ಕೋಬೇಕು ಅನ್ನೋಷ್ಟೊಳಗೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಕಾಲ್ ಆಗುತ್ತೆ. ಫಾರ್ ಎಕ್ಸಾಂಪಲ್ PSI ಕಾಲ್ ಆಗುತ್ತೆ 2016 ಅಲ್ಲಿ. PSI ಕಾಲ್ ಆಗಂತೆ PSI ಇದ್ದವ್ರು ನೋಡಿದಾಗ ನಾನು PSI ಆಗ್ಬೇಕು ಅನ್ನುವಂಥ ಥಾಟ್ ನಮ್ಮ ತಂದೆಯವರು ಮಾಡಿದ್ರೆ ಚಲೋ ಆಗುತ್ತಾ ಮಾಡು ಅಂತ ಹೇಳಿದ ಆಧಾರದ ಮೇಲೆ ಆಯ್ತು ಟ್ರೈ ಮಾಡೋಣ ಅಂತ ಕಾಂಪಿಟೇಟಿವ್ ಎಕ್ಸಾಮ್ಸ್ ಫಸ್ಟ್ ಸ್ಟಾರ್ಟ್ ಮಾಡಿದ ಕ್ವಶನ್ ಪೇಪರ್ ನಾನು ನೋಡಿದೆ. ಕ್ವಶನ್ ಪೇಪರ್ ಎಲ್ಲಾನು ಚೆಕ್ ಮಾಡಿ ನೋಡಿದೆ ಕ್ವಶನ್ ಪೇಪರ್. ಅಲ್ಲಿ ನೋಡಿದ ತಕ್ಷಣನೇ ಸೊ ನನಗೆ ಇದನ್ನ ಮಾಡಕ್ ಸಾಧ್ಯ ಇದೆ, ಪ್ರಿಪ್ರೇಷನ್ ಚಾಲೋ ಮಾಡ್ತೀನಿ. ಪ್ರಿಪ್ರೇಷನ್ ಚಾಲೋ ಮಾಡಿದ 8 ತಿಂಗಳಿಗೆ ನಂದು ಫಸ್ಟ್ ಇಂಟರ್ವ್ಯೂ ಬರುತ್ತೆ 2017 ಅಲ್ಲಿ. 2017 ಫೆಬ್ರವರಿಯಲ್ಲಿ ನಾನು ಇಲ್ಲೇ ಧಾರವಾಡ ಕಲ್ಯಾಣ ನಗರಕ್ಕೆ ಓದಾಕ್ ಬರ್ತೀನಿ. ಸೊ ಜುಲೈ ಆಗಸ್ಟ್ ಅಲ್ಲಿ ನಂದು ಎಕ್ಸಾಮ್ ಬರಿತೀವಿ. ನವೆಂಬರ್ 20ಗೆ ನಂದು ಇಂಟರ್ವ್ಯೂ ಬರುತ್ತೆ. 1:2 ಲಿಸ್ಟ್ ಅಲ್ಲಿ ಇಂಟರ್ವ್ಯೂ ಸೆಲೆಕ್ಷನ್ ಆಗ್ತೀನಿ. ಸೆಲೆಕ್ಷನ್ ಆಗಿ ನೆಕ್ಸ್ಟ್ ಡಿಸೆಂಬರ್ 6ಗೆ ಇಂಟರ್ವ್ಯೂ ಫೈನಲ್ ರಿಸಲ್ಟ್ ಬರುತ್ತೆ, ಫೇಲ್ ಆಗಿರುತ್ತೆ. ಸೊ ಏನಾಗುತ್ತೆ, ನಿಮ್ಗೆ ಯಾರಾದ್ರೂ ಇಮ್ಯಾಜಿನ್ ಮಾಡ್ಕೊಡ್ರಿ, ನೀವು ಇಲ್ಲಿ ಕೆಳಗಡೆಯಿಂದ ಒಂದು ಕಾಂಪಿಟೇಷನ್ ಬ್ರೇಕ್ ಮಾಡಿ ಲಾಸ್ಟ್ ಫೈನಲ್ ಎಂಡಿಗೆ ಹೋಗಿ ಟಾಪ್ 200 ಪೋಸ್ಟ್ ಇದ್ದು ಟಾಪ್ 400 ಅಲ್ಲಿ ಇಡೀ ಎಲ್ಲಾ ಕಾಂಪಿಟೇಷನ್ ಹೋಗಿ ಇಟ್ಕೊಂಡು ಟಾಪ್ 400 ಅಲ್ಲಿ ಇದ್ದಾಗ ಅಲ್ಲಿಂದ ಬಿದ್ರೆ ಮತ್ತೆ ಎಲ್ಲಿಗೆ ಬರ್ತೀರಿ, ಮತ್ತೆ ಕೆಳಗಡೆನೆ ಬರ್ತೀರಿ, ಮತ್ತೆ ಇಲ್ಲಿಂದ ಪ್ರಿಪೇರ್ ಆಗ್ಬೇಕಲ್ಲ ರಿಟರ್ನ್. ಸೊ ಅವಾಗ ಒಬ್ವಿಯಸ್ಲಿ ಒಂದು ಡಿಪ್ರೆಷನ್ ಇರುತ್ತೆ. ಅವಾಗ ನಮ್ಮಪ್ಪ ಹೇಳಿದ್ದು ಒಂದೇ ಮಾತು, ಇದು ನಿಂದು ಬರೇ ಒಂದು ಪ್ರಯತ್ನ, ನಿನ್ ಲೈಫಿಗೆ ನಿನ್ಗೆ ಏನೊಂದು ಗೋಲ್ ಇಟ್ಕೊಂಡಿದ್ಯಾ, ಆ ಗೋಲ್ ಅನ್ನ ರೀಚ್ ಮಾಡೋಕೆ ಹೊರಟಿರುವಂತ ಪ್ರಯತ್ನ ಅಷ್ಟೇ. ಇದು ನಿನ್ ಲೈಫ್ ಅನ್ನ ಸೋತಿಲ್ಲ, ಪ್ರಯತ್ನದಲ್ಲಿ ಸೋತಿದ್ಯಾ ಅಷ್ಟೇ. ಸೊ ಅದು ಪ್ರಯತ್ನದಲ್ಲಿ ಅದು ಆಲ್ಮೋಸ್ಟ್ ಗೆದ್ದು ಒಂದು ಪಾಯಿಂಟ್ ಅನ್ನ ರೀಚ್ ಆಗಿ ಇನ್ನೊಂದು ಸ್ಟೆಪ್ ಇರುವಾಗ ಬಿದ್ದಿರೋದಿತ್ತು. ಸೊ ಆ ಬಿದ್ದಿರೋ ಪೇನು ಅದ್ರ ಜೊತೆಗೆ ಅಲ್ಲಿಂದ ಸಿಕ್ಕಿರುವಂತ ಎಕ್ಸ್ಪೀರಿಯನ್ಸ್ ಇಂದ ಮತ್ತೆ ನಾವು ಹತ್ತಕ್ಕ ಎಬಿಲಿಟಿ ನಾವು ಹೋಗಿದ್ದವಾಗ ಆಮೇಲೆ ನೆಕ್ಸ್ಟ್ ಮತ್ತೆ ಹೊಸ ಪ್ರಿಪರೇಷನ್ ಚಾಲೂ ಮಾಡ್ತೀವಿ, ಹೊಸ ಕಾಲ್ಫಾರ್ಮ್ ಆಗಿರುತ್ತೆ. ಆ ಪ್ರಿಪರೇಷನ್ ಸ್ಟಾರ್ಟ್ ಆದ ನಂತರ ಮತ್ತೆ ನೆಕ್ಸ್ಟ್ ಇಂಟರ್ವ್ಯೂ ಬರುತ್ತೆ, ಮತ್ತೆ ಫೇಲ್ ಆಗ್ತೀನಿ. ಇಂಟರ್ವ್ಯೂಗೆ ಹೋಗಿ ಇಂಟರ್ವ್ಯೂ ಸ್ಕೋರ್ ಕಡಿಮೆ ಆಗಿಲ್ಲ, ಯಾವಾಗ್ಲೂ 10ಕ್ಕೆ ಯಾವಾಗ್ಲೂ 7.5 7.3 ಮಾರ್ಕ್ಸ್ ಬಂದಿದ್ದಾವೆ. ಮತ್ತೆ ಫೇಲ್ ಆಗ್ತೀವಿ, ಮತ್ತೆ ಬೀಳ್ತೀವಿ. ಏನಾಗುತ್ತೆ, ಮನುಷ್ಯನಿಗೆ ಆಟೋಮೆಟಿಕ್ ಆಗಿ ಒಂದು ನಿರಾಶೆ ಮತ್ತು ಹತಾಶೆ ಎರಡೂ ಹುಟ್ಟುತ್ತೆ. ಇನ್ನೇನ್ ಮಾಡಕ್ಕಾಗತ್ತಪ್ಪ ಹಿಂಗ್ ಮಾಡಕತ್ರ ಅಂತ. ಬಟ್ ಅವಾಗ ನಾನು ಒಂದೇ ಒಂದು ಚಾಲೆಂಜ್ ಮಾಡ್ಕೊಂಡಿದ್ದೇನಂದ್ರೆ ಇನ್ PSI ಪ್ರಿಪೇರ್ ಆಗೋದು ಬೇಡ, ಸಬ್ ಇನ್ಸ್ಪೆಕ್ಟರ್ ಪ್ರಿಪೇರ್ ಆಗೋದು ಬೇಡ. ಯಾಕಂದ್ರೆ ಇದು ಇಷ್ಟು ಕಷ್ಟ ಕೊಡ್ತಿದೆ ಅಂದ್ರೆ ಇದಕ್ಕೆ ಪ್ರಿಪೇರ್ ಆಗಕ್ಕ ನಾನು ಇದಕ್ಕಿಂತಲೂ ಜಾಸ್ತಿ ಕೇಪಬಲ್ ಇದ್ದೀನಿ. ಸೊ UPSC ಟ್ರೈ ಮಾಡಕ್ ಸ್ಟಾರ್ಟ್ ಮಾಡೋಣ ಅಂತ UPSC ಪ್ರಿಪರೇಷನ್ ಚಾಲೂ ಮಾಡ್ತೀನಿ. UPSC ಪ್ರಿಪರೇಷನ್ ಸ್ಟಾರ್ಟ್ ಮಾಡಿ ಒಂದು 3 ಮಂತ್ಸ್ ಆಗಿರುತ್ತೆ. 3 ಮಂತ್ಸ್ ಒಳಗೆ ಮ್ಯಾಕ್ಸಿಮಮ್ ಎಷ್ಟು ಆಗುತ್ತೆ ಅಷ್ಟು ಎಫರ್ಟ್ ಹಾಕಿ ಮ್ಯಾಕ್ಸಿಮಮ್ ಟೈಮ್ ಅದಕ್ಕೆ ಕೊಟ್ಟು ಪ್ರಿಪರೇಷನ್ ಚಾಲೂ ಮಾಡ್ತೀನಿ. UPSC ಒಳಗಡೆ ಆಲ್ಮೋಸ್ಟ್ ಬೇಸಿಕ್ ಏನು ಅವ್ರದ್ದು ಇರ್ತಾವೆ ಫೌಂಡೇಶನ್ ಏನಿತ್ತು ಅದನ್ನೆಲ್ಲಾನು ಮಾಡಿ ಪ್ರಿಪರೇಷನ್ ಆಗ್ತಿರುತ್ತೆ. ಆಲ್ಮೋಸ್ಟ್ ಗ್ರಿಪ್ ಸಿಕ್ಕಿರುತ್ತೆ ನನಗೆ. UPSC ಅಂದ್ರೆ ಏನು ಹೆಂಗ್ ಮಾಡ್ಬೇಕು ಅನ್ನೋ ಒಂದು ಗ್ರಿಪ್ ಸಿಕ್ಕಿರುತ್ತೆ. ಅಷ್ಟೊಳಗಾಗಿ ಮತ್ತೆ PSI ಕಾಲ್ಫಾರ್ಮ್ ಆಗುತ್ತೆ ಹೊಸದು. ಸೊ ಇಷ್ಟು ದಿನ ಎಫರ್ಟ್ ಹಾಕಿದ್ದು PSI ಮತ್ತೆ ಓದೋಣ ಅಂತ ನೆಕ್ಸ್ಟ್ PSI ಕುಂತೀವಿ, ಅವಾಗ ಸೆಲೆಕ್ಷನ್ ಆಗಿರೋದು. ಸೊ ಅಕಸ್ಮಾತ್ ಎಲ್ಲರೂ PSI ಕಾಲ್ಫಾರ್ಮ್ ಆಗಿಲ್ಲ, ನಾನು 100% UPSC ಕ್ರ್ಯಾಕ್ ಮಾಡ್ಕೊಂಡೇ ಬರ್ತಿದ್ದೆ. ಯಾಕಂದ್ರೆ ನಾನು ಯಾವುದೋ ಒಂದು ಹಿಡಿದೆ ಅಂದ್ರೆ ಅದಕ್ಕೆ ರಿಲೇಟೆಡ್ ಏನು ಮಾಡಬೇಕು, ಅದ್ರ ರಿಲೇಟೆಡ್ ಅದ್ರ
ಸ್ಟ್ರಾಟಜಿಯಲ್ಲಿ ಆಲ್ಮೋಸ್ಟ್ ನನ್ನ ಪ್ರಕಾರ ನಾನು ಬೆಸ್ಟ್. ಯಾವ್ದೋ ಒಂದು ವಿಷಯ ಬಂತು ಅಂದ್ರೆ ಸ್ಟ್ರಾಟಜಿ ಹಾಕಿ ಇದನ್ನ ಹೆಂಗ್ ಕ್ರ್ಯಾಕ್ ಮಾಡ್ಬೇಕು, ಹೆಂಗ್ ಫೇಸ್ ಮಾಡ್ಬೇಕು, ಹೆಂಗ್ ಅದನ್ನ ದಾಟಿ ಬರ್ಬೇಕು ಅನ್ನೋದನ್ನ ಡಿಸೈಡ್ ಮಾಡೋದು. ಸೊ ಅದಕ್ಕಾಗಿ ನೀವು ಯಾವ್ದೇ ಕಾರಣಕ್ಕೂ ಯಾರ್ದೋ ಒಂದು ಸ್ಟ್ರಾಟಜಿನ ನಿಮ್ ಲೈಫ್ ಅಳವಡಿಸ್ಕೋಬೇಡ್ರಿ. ಈಗ ನಾನೇನು ಹೇಳತ್ತೀನಿ ಅಂದ್ರೆ ನನ್ನ ಸ್ಟ್ರಾಟಜಿನ ನೀವು ಅಳವಡಿಸ್ಕೋಬೇಡ್ರಿ. ನಿಮ್ದು ಏನಿದ್ರು ಇಂಡಿವಿಜುವಲ್ ಸ್ಟ್ರಾಟಜೀಸ್ ಏನಿರ್ತವೆ ನಿಮ್ ಲೈಫಿಗೆ ನಿಮ್ ಕೆಪಾಬಿಲಿಟಿ ಆಧಾರದ ಮೇಲೆ ನೀವು ಸ್ಟ್ರಾಟಜಿಗಳನ್ನ ಹಾಕೋಬೇಕು. ಫಾರ್ ಎಕ್ಸಾಂಪಲ್, ನೀವು ಯಾವ್ದೋ ಮ್ಯಾಥ್ಸ್ ಅಲ್ಲಿ ಸ್ಟ್ರಾಂಗ್ ಇದ್ರೆ ಇನ್ನೊಂದು ಯಾವ್ದೋ ಸಬ್ಜೆಕ್ಟ್ ಅಲ್ಲಿ ವೀಕ್ ಇರ್ತೀರಿ. ನಾನು ಆಲ್ರೆಡಿ ಮ್ಯಾಥ್ಸ್ ಅಲ್ಲಿ ಸ್ಟ್ರಾಂಗ್ ಇದ್ದೆ ಅಂದ್ರೆ ನನ್ನ ಸ್ಟ್ರಾಟಜಿನೇ ಬೇರೆ ಇರುತ್ತೆ. ನಾನು ಮ್ಯಾಥ್ಸ್ ಸ್ಟ್ರಾಂಗ್ ಇರೋ ಕಾರಣಕ್ಕೆ ನಾನು ದಿನಕ್ಕೊಂದು ಹಾಫ್ ಅನ್ ಅವರ್ ಟೈಮ್ ಕೊಡ್ತಿರ್ತೀನಿ. ನೀವು ವೀಕ್ ಇದ್ರೆ ಅದಕ್ಕೆ ಜಾಸ್ತಿ ಟೈಮ್ ಕೊಡ್ಬೇಕು. ನನಗೆ 1 ಅವರ್ ಅಲ್ಲಿ ಓದುವಂತ ಸಿಲೆಬಸ್ ಒಂದು 2 to 3 ಚಾಪ್ಟರ್ಸ್ ಆದ್ರೆ ನಿಮ್ದು 1 ಅವರ್ ಅಲ್ಲಿ ಓದೋದು 5 to 6 ಚಾಪ್ಟರ್ ಆಗಿರ್ಬೋದು. ಸೊ ನಿಮ್ದು ಕೆಪಾಸಿಟಿ ಜಾಸ್ತಿ ಇರ್ಬೋದು, ಇನ್ನೊಬ್ರ ಕೆಪಾಸಿಟಿ ಕಡಿಮೆ ಇರ್ಬೋದು. ಇಂಡಿವಿಜುವಲ್ ಡಿಸೈಡ್ ಮಾಡಿ ನಿಮ್ಮ ಕೆಪಾಬಿಲಿಟಿ ಆಧಾರದ ಮೇಲೆ ನೀವೇನ್ ಮಾಡ್ಬೇಕಂದ್ರೆ ಪ್ರಿಪರೇಷನ್ ಮಾಡ್ಕೋಬೇಕು. ಸೊ ನಿಮ್ದು ಸ್ಟ್ರಾಟಜಿ ಹಾಕೋಬೇಕು, ಅದನ್ನ ಕ್ರ್ಯಾಕ್ ಮಾಡ್ಬೇಕು. ಸೊ ಆಮೇಲೆ ಆಯ್ತು, ಇವಾಗ PSI ಸೆಲೆಕ್ಷನ್ ಆದ್ವಿ, ಮುಂದೆ ಲೈಫ್ ಸೆಟ್ಲ್ ಆಯ್ತಾ? ಎಲ್ಲರದು ಏನಿದೆ ಕಾಂಪಿಟೇಟಿವ್ ಓದೋ ಹುಡುಗರದ್ದು ಏನಿದೆ ಯಾವ್ದೋ ಒಂದು ಜಾಬ್ ತಗೋಬೇಕು. ಜಾಬ್ ತಗೊಂಡ್ಲೆ ಲೈಫ್ ಸೆಟ್ಲ್, ಮತ್ತೆ ಹೊಸ ಜರ್ನಿ ಸ್ಟಾರ್ಟ್ ಆಗುತ್ತೆ. ಅಲ್ಲಿಂದ ಮತ್ತೆ ಹೊಸ ಜರ್ನಿ ಸ್ಟಾರ್ಟ್ ಆಗುತ್ತೆ. ನಾನು ಹೇಳೋದೇನಂದ್ರೆ, ಯಾವಾಗ್ಲೂ ಇರೋದೊಂದು ಲೈಫ್. ನಿಮ್ ಲೈಫ್ ಅನ್ನ ಖುಷಿಯಿಂದ ಕಳೆಯಕ ಯಾವ ಫೀಲ್ಡ್ ಅಲ್ಲಿ ನೀವು ಇದ್ರೆ ಒಳ್ಳೇದಲ್ಲ ಆ ಫೀಲ್ಡ್ ಅನ್ನ ಚೂಸ್ ಮಾಡ್ಕೊಳ್ಳಿ. ನಾಟ್ ಸಬ್ ಇನ್ಸ್ಪೆಕ್ಟರ್ ಅಥವಾ ಯಾವ್ದೋ ಒಂದು ಗೌರ್ಮೆಂಟ್ ಜಾಬ್ ಅಥವಾ ಯಾವ್ದೋ ಪ್ರೈವೇಟ್ ಜಾಬ್ ಅಥವಾ ಯಾವ್ದೋ ಒಂದು ಬಿಸ್ನೆಸ್ ಅಂತಿಲ್ಲ. ಇದನ್ನ ಪರ್ಟಿಕ್ಯುಲರ್ ಆಗಿ ಇದನ್ನ ಮಾಡಿದ್ರೆ ನನ್ಗೆ ಖುಷಿ ಆಗುತ್ತೆ ಅನ್ನೋದಿತ್ತ ನಿಮ್ ಲೈಫ್ ಅಲ್ಲಿ ಅಟ್ ಲೀಸ್ಟ್ 2 to 3 years ಆ ಡ್ರೀಮ್ಗೋಸ್ಕರ ಕಷ್ಟಪಟ್ಟು, ಆ 2 to 3 years ಅಲ್ಲಿ ನಿಮ್ಗೆ ಕಷ್ಟಪಟ್ಟು ಅಕಸ್ಮಾತ್ ಸಿಗ್ಲಿಲ್ಲ ಅಂದ್ರೆ ನಿಮ್ಮ ಸರ್ವೈವಲ್ಗೋಸ್ಕರ ಅನದರ್ ಪ್ಲಾನ್ ಮಾಡ್ಕೊಡ್ರಿ. ಅವಾಗ ಸಿಕ್ಕಿರುವಂತ ಯಾವ್ದು ಜಾಬ್ ಇರುತ್ತೆ ಅಥವಾ ಯಾವ್ದು ಕೆಲಸ ಇರುತ್ತೆ ಅದರಲ್ಲಿ ನೀವು ಖುಷಿ ಪಡ್ಬೇಕು, ಅದರಲ್ಲಿ ಬೆಸ್ಟ್ ಮಾಡಕ್ ಟ್ರೈ ಮಾಡ್ಬೇಕು. ಸೆಕೆಂಡ್ ಆಪ್ಷನ್ ಅಲ್ಲಿ. ಫಸ್ಟ್ ಆಪ್ಷನ್ ಅಲ್ಲಿ ಫಸ್ಟ್ ಯುವರ್ ಪ್ರಿಫರೆನ್ಸ್ ಏನಂದ್ರೆ ನೀವೇನ್ ಕನಸು ಕಟ್ಟಿರ್ತೀರಿ ಆ ಕನಸನ್ನ ರೀಚ್ ಮಾಡಕ ಎಷ್ಟು ಸಾಧ್ಯಕ್ಕೆ ಅಷ್ಟು ಕಷ್ಟಪಡೋದು. ಅದು ಸಿಗ್ಲಿಲ್ಲ ಅಂದ್ರೆ ಅಪ್ ಟು 3 years 2 to 3 years ನೀವು ಎಫರ್ಟ್ ಹಾಕಿ ನಿಮ್ಗೆ ಸಿಗ್ಲಿಲ್ಲ ಅಂದ್ರೆ ನೆಕ್ಸ್ಟ್ ಅನದರ್ ಬಿ ಪ್ಲಾನ್ ಮಾಡ್ಕೋಬೇಕು. ಬಿ ಪ್ಲಾನ್ ಅದು ಸರ್ವೈವಲ್ಗೋಸ್ಕರ ಚೂಸ್ ಮಾಡಿರುವಂತ ಪ್ಲಾನ್ ಯಾವಾಗ್ಲೂ ಅದು ಖುಷಿ ಕೊಡ್ಬೇಕು. ಅದನ್ನ ಆ ರೀತಿಯಾಗಿ ನೀವು ಚೇಂಜ್ ಮಾಡ್ಕೋಬೇಕು. ಮತ್ತೆ ಅಂದ್ರೆ ನೀವು ಲೈಫ್ ಅನ್ನ ಕ್ವಾಲಿಟಿಯಾಗಿ ಕಳಿತೀರಿ. ಸೊ 1/3 ಆಫ್ ದ ಲೈಫ್ ನಮ್ದು ಯಾವಾಗ್ಲೂ 1/3 ಆಫ್ ದ ಲೈಫ್ ಯಾವಾಗ್ಲೂ ನಾವು ನಿದ್ದೆಯಲ್ಲಿ ಕಳೆದ್ರೆ ಇನ್ 1/3 ಆಫ್ ದ ಲೈಫ್ ನಾವು ಜಾಬ್ ಅಲ್ಲಿ ಕಳಿತೀವಿ. ಹೌದಾ? ಇನ್ 1/3 ಲೈಫ್ ಅನದರ್ ಆಕ್ಟಿವಿಟೀಸ್ ಅಲ್ಲಿ ಹೋಗುತ್ತೆ. ಸೊ ಇನ್ ನಿಮ್ದು ಟೋಟಲ್ ಆಗಿ 30% ಆಫ್ ದ ಲೈಫ್ ಜಾಬ್ ಅಲ್ಲಿ ಹೋಗುತ್ತಂದಾದ್ಮೇಲೆ ನೀವು ಜಾಬ್ ಖುಷಿಯಿಂದ ಮಾಡ್ಲಿಲ್ಲ ನಿಮ್ 30% ಲೈಫ್ ವೇಸ್ಟ್ ಅಲ್ಲ. 30% ಲೈಫ್ ವೇಸ್ಟ್ ಅಲ್ಲ. ಮತ್ ಜೀವನ ಮಾಡಿ ಏನು ಉಪಯೋಗ ಇದೆ? ಅದಕ್ಕಾಗಿ ನೀವು ಚೂಸ್ ಮಾಡಿದಂತ ಕೆಲಸ ಅಕಸ್ಮಾತ್ ಆಯ್ತು, ಯಾವ್ದೋ ಸಿಕ್ತು, ಕಷ್ಟಪಟ್ಟು ಏನೋ ಮಾಡಿದ್ರು ಸಿಗ್ಲಿಲ್ಲ ಸರ್, ಅನಿವಾರ್ಯಕ್ಕೆ ಯಾವ್ದೋ ಒಂದು ಜಾಬ್ ಮಾಡತ್ತೇನೆ ಅಂದ್ರೂ ಆ ಜಾಬ್ ಇಂದನು ಖುಷಿಯಿಂದಾನೇ ಮಾಡ್ಬೇಕು. ಸೊ ಇಷ್ಟ ಹೇಳ್ದ ನಾನು 4 ಮಾತನ್ನ ಮುಗಿಸ್ತೀನಿ. ಮತ್ತೆ ಸಾಧ್ಯ ಇನ್ನೊಂದ್ಸಲ ಸಿಗೋಣ, ಇನ್ನೊಂದ್ಸರಿ ಇಂಟ್ರಾಕ್ಷನ್ ಮಾಡೋಣ. ಸೊ ಥ್ಯಾಂಕ್ ಯು ಸೋ ಮಚ್.